ಬೆಳಗಾವಿಯಲ್ಲಿ ಮುಂದುವರಿತಾ ಇದೆ ಔತಣ ರಾಜಕೀಯ. ಆಪ್ತ ಶಾಸಕರಿಗೆ ಸತೀಶ್ ಜಾರಕಿಹೊಳಿ ಡಿನ್ನರ್ ಪಾರ್ಟಿ ಕೊಟ್ಟಿದ್ದಾರೆ. ನಿನ್ನೆ ಬೆಳಗಾವಿ ಖಾಸಗಿ ಹೋಟೆಲ್ನಲ್ಲಿ ಈ ಡಿನ್ನರ್ ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿತ್ತು. ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಶಾಸಕರಿಗೆ ಆಹ್ವಾನವನ್ನು ನೀಡಲಾಗಿತ್ತು. ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಸಿದ್ದರಾಮಯ್ಯ, ಮುಖ್ಯಮಂತ್ರಿಗಳ ಪರಮಾಪ್ತ ಕೆಎನ್ ರಾಜಣ್ಣ, ಗಣೇಶ್ ಹುಕ್ಕೇರಿ, ಬಿಆರ್ ಪಾಟೀಲ್ ಆಳಂದದ ಶಾಸಕ, ಬೆಳಗಾವಿಯ ಶಾಸಕ ಆಸಿಫ್ ಸೇಠ್ ಸೇರಿದಂತೆ ಒಂದು 20ಕ್ಕೂ ಹೆಚ್ಚು ಜನ ಶಾಸಕರು ಪಾರ್ಟಿಯಲ್ಲಿದ್ದರು. ಬೆಂಗಳೂರಿನಿಂದ ಬೆಳಗಾವಿಗೆ ಕೇವಲ ಶಾಸಕರು, ಸಚಿವರು, ಆಡಳಿತ ಯಂತ್ರ ಶಿಫ್ಟ್ ಆಗಿಲ್ಲ. ಡಿನ್ನರ್ ಪೊಲಿಟಿಕ್ಸ್, ಬ್ರೇಕ್ಫಾಸ್ಟ್ ಪೊಲಿಟಿಕ್ಸ್ ಅನ್ನುವ ರೀತಿಯಲ್ಲಿ ಬಣ ರಾಜಕೀಯದ ಬಡಿದಾಟವೂ ಕೂಡ ಶಿಫ್ಟ್ ಆಗಿದೆ. ಪ್ರತಿದಿನವೂ ಯಾರೋ ಎಲ್ಲೋ ಒಂದು ಕಡೆ ಸಿಕ್ಕರಂತೆ, ಮೀಟಿಂಗ್ ಮಾಡಿದ್ರಂತೆ, ಡಿನ್ನರ್ಗೆ ಸಿಕ್ಕರಂತೆ, ಬ್ರೇಕ್ಫಾಸ್ಟಿಗೆ ಸಿಕ್ಕರಂತೆ, ಖಾಸಗಿಯಾಗಿ ಮಾತುಕತೆ ನಡೆಸಿದ್ರಂತೆ. ಇಂತಹ ಸುದ್ದಿಗಳನ್ನು ಪ್ರತಿನಿತ್ಯವೂ ಕೂಡ ನಾವು ನೋಡ್ತಾ ಬಂದಿದ್ದೇವೆ. ನಿನ್ನೆ ರಾತ್ರಿಯೂ ಕೂಡ ಇಂಥದ್ದೇ ಒಂದು ಡಿನ್ನರ್ ಪಾಲಿಟಿಕ್ಸ್. ಸಭೆಯಲ್ಲಿ ಅತ್ಯಾಪ್ತರು ಭಾಗವಹಿಸಿದ್ರು. ಕೆಲ ಗೌಪ್ಯ ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ, ಹಂಚಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳ ಪರವಾಗಿ ಜೊತೆಯಾಗಿ ನಿಲ್ಲೋದು ಹೇಗೆ, ಅಧಿಕಾರವನ್ನು ಉಳಿಸಿಕೊಳ್ಳೋದು ಹೇಗೆ, ಪವರ್ ಶೇರಿಂಗ್ ವಿಚಾರಕ್ಕೆ ಫುಲ್ ಸ್ಟಾಪ್ ಇಡೋದು ಹೇಗೆ, ಈಗ ಬಂದಿರುವ ರಾಜಕೀಯ ಸ್ಥಿತ್ಯಂತರಗಳ ಮಧ್ಯೆಯೂ ಕೂಡ ಹೇಗೆ ಆ ಪೊಲಿಟಿಕಲ್ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು ಅಂತ ಆ ಎಲ್ಲ ವಿಚಾರಗಳು ಕೂಡ ಚರ್ಚೆಯಾಗಿದ್ದಾವೆ. ಹಾಗಾದರೆ ಸಭೆಯಲ್ಲಿ ಚರ್ಚೆಯಾಗಿದ್ದೇನು ಅಂತ ಒಂದು ಸಲ ಹಾಗೆ ನೋಡ್ಕೊಂಬಂದ್ಬಿಡೋಣ. ಊಟ ಆದರೆ ಮಾತಾಡ್ತೀನಿ, ಊಟ ಆಗಿಲ್ಲ ಅಂದರೆ ಯಾರನ್ನು ಮಾತಾಡ್ತಾರೆ? ಇಲ್ಲ ಊಟ ಆಗಿದೆ. ಸರ್ ಸೇರೋದೇನು ಸುಮ್ಮನೆ ಡೆಲ್ಲಿ ಹೋಗಿ ಕರೆದ್ರೆ ಹೋಗ್ತೀರಿ, ಕರೆದಿ ಏನಿಲ್ಲ, ಅವ್ರವರು ಲೈಕ್ ಮೈಂಡೆಡ್ ಪಾರ್ಟಿ ಕೊಟ್ಟದ್ದೇನು ವಿಶೇಷ ಅಲ್ಲ. ಅವ್ರವ್ರು ಮಾಡ್ತಾರೆ, ನಾವು ಒಂದು ಮಾಡಿದ್ದೀವಿ ಅಷ್ಟೇ. ಅದರಲ್ಲೇನು ವಿಶೇಷ ಏನಿಲ್ಲ ಸರ್. ರಾಜಕೀಯವಾಗಿ ಏನಾದ್ರು ಚರ್ಚೆ ಆಯ್ತಾ ಸರ್? ರಾಜಕೀಯ ಜಾಸ್ತಿ ನಿನ್ನೆ ಚರ್ಚೆ ಆಗಿಲ್ಲ, ನಿನ್ನೆ ಆಗಿಲ್ಲ. ಅಲ್ಲ, ನೀವು ಕರೆದ್ರು ಜಾಸ್ತಿ ಸಂಖ್ಯೆಯಲ್ಲಿ MLAಗಳು ಬರ್ತಾರೆ ಅನ್ನುವಂಥ ಸಂದೇಶನ ಸರ್ ಇದು? ಹಂಗೇನಿಲ್ಲ, ಇಲ್ಲ ಇದು ಮೊದಲನೇ ಸಲ ಅಲ್ಲಲ್ಲ. ನಾವು ಕೂಡೋದು ಮೊದಲನೇ ಸಲ ಅಲ್ಲ, ಸಾಕಷ್ಟು ಸಾರಿಗೆ ಸೇರಿದ್ವಿ. ನಮ್ಮೂರಿಗೆ ಬಂದಿದ್ದಾರೆ, ಸೊ ಲೈಕ್ ಮೈಂಡೆಡ್ ಸೇರಿದ್ವಿ ಅಷ್ಟೇ. ಗೃಹಲಕ್ಷ್ಮಿ ವಿಚಾರವಾಗಿ ವಿರೋಧ ಪಕ್ಷ ಸಾಕಷ್ಟು ಆರೋಪ ಮಾಡ್ತಾ ಇದೆ. ಸರ್ಕಾರದಲ್ಲಿ ಯಾವುದು ಕೂಡ ಎಲ್ಲ ವಿಳಂಬ ಆಗುತ್ತಾವೆ. ಎಲ್ಲ ಇಲಾಖೆಯಲ್ಲಿ ಪೇಮೆಂಟ್ 1 ವರ್ಷ 2 ವರ್ಷ ವಿಳಂಬ ಆಗಿದ್ದಿದೆ. ಅದು ಬಹುಶಃ 4 ತಿಂಗಳು 5 ತಿಂಗಳು ಡಿಲೇ ಆಗಿದೆ. ಕೊಡ್ತೀವಿ ಅಂತ ಹೇಳಿದಾರೆ, ಕೊಡ್ತಾರೆ. ಈಗ ಅಲ್ಲಿ 24 ತಿಂಗಳೇನು ಕೊಟ್ಟಿದ್ದೀವಿ. ದುರ್ಬಳಕೆ ಆಗುವಂಥ ಪ್ರಶ್ನೆ ಇಲ್ಲ, ಯಾಕಂದ್ರೆ ನೇರವಾಗಿ ಅವ್ರ ಖಾತೆಗೆ ಹೋಗೋದ್ರಿಂದ ದುರ್ಬಳಕೆ ಅನ್ನೋ ಪ್ರಶ್ನೆ ಇಲ್ಲ. ಏನು ವಿಶೇಷ ಏನಿಲ್ಲ, ಅವ್ರವರು ಲೈಕ್ ಮೈಂಡೆಡ್ ಪಾರ್ಟಿ ಕೊಟ್ಟದ್ದೇನು ವಿಶೇಷ ಅಲ್ಲ. ಅವ್ರವ್ರು ಮಾಡ್ತಾರೆ, ನಾವು ಒಂದು ಮಾಡಿದ್ದೀವಿ ಅಷ್ಟೇ. ಅದರಲ್ಲೇನು ವಿಶೇಷ ಏನಿಲ್ಲ ಸರ್. ರಾಜಕೀಯವಾಗಿ ಏನಾದ್ರು ಚರ್ಚೆ ಆಯ್ತಾ ಸರ್? ರಾಜಕೀಯ ಜಾಸ್ತಿ ನಿನ್ನೆ ಚರ್ಚೆ ಆಗಿಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸ್ವಾಮಿ ನೀಡ್ತಾರೆ. ಸ್ವಾಮಿ, ಗಮನಿಸ್ತಾ ಇದ್ದೀವಿ, ಹೌದು, ಲೈಕ್ ಮೈಂಡೆಡ್ ಪೀಪಲ್ ಅಂದರೆ ಯಾರು ಅವರವರ ಜೊತೆ ಅತ್ಯಾಪ್ತರಿದ್ದಾರೋ, ಅವರ ಯೋಚನಾಲಹರಿಗಳು ಮ್ಯಾಚ್ ಆಗುತ್ತೋ ಅಂಥವರೆಲ್ಲ ಸೇರಿ ಊಟ ಮಾಡೋದು ಸಹಜ, ನಾವು ಕೂಡ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ರಾಜಕೀಯದ ಹೊರತಾಗಿಯೂ ಸೇರಿದಂಥ ಸಭೆ ಅಂತ ಹೇಳಿ ಈಗ ಅನೇಕ ವಿಚಾರಗಳಿದ್ದಾವೆ. ಯಾಕಂತ ಹೇಳಿದರೆ ಬಣ ರಾಜಕೀಯದ ಬಡಿದಾಟ ಬೆಳಗಾವಿಯಲ್ಲಿ ಪ್ರತಿನಿತ್ಯವೂ ಕೂಡ ಸಾಗ್ತಾ ಇದೆ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಚರ್ಚೆಗಳು ಎಷ್ಟಾಗಿದೆಯೋ ಗೊತ್ತಿಲ್ಲ, ಬಟ್ ಈ ಶಕ್ತಿ ಪ್ರದರ್ಶನದ ಊಟದ ಮೂಲಕವೂ ಕೂಡ ಶಕ್ತಿ ಪ್ರದರ್ಶನಕ್ಕೆ ಕೆಲವಷ್ಟು ವೇದಿಕೆಗಳಾಗಿದ್ದಾವೆ. ಈಗಲಾದರೂ ಕೂಡ ಮುಖ್ಯಮಂತ್ರಿಗಳಿಗೆ ಜೊತೆಗೆ ನಿಲ್ಲುವಂಥ ಒಂದು ಪ್ರಯತ್ನ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸಾಗ್ತಾ ಇದೆ ಅಂತ ಹೇಳಿ, ಇನ್ನೂ ಜನರನ್ನು ಸೇರಿಸುವಂಥ ಪ್ರಯತ್ನ ಎಷ್ಟರ ಮಟ್ಟಿಗೆ ಸಾಗ್ತಾ ಇದೆ ಅಂತ ಹೇಳಿ. ದಶರಥ್, ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಡಿನ್ನರ್ ಮೀಟಿಂಗ್ಗಳು ಸಾಕಷ್ಟು ನಡೀತಾ ಇರೋಂಥದ್ದು. ಈಗಾಗಲೇ CM ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ CM ಹಾಗೂ DCM ಬೆಂಗಳೂರಿನಲ್ಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಎಲ್ಲವನ್ನೂ ಹೈಕಮಾಂಡ್ ಅಂಗಳಕ್ಕೆ ಬಿಟ್ಟಿದ್ದು, ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧ ಆಗಿರ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದು.
ಅದಾದ ಬಳಿಕ ಚಳಿಗಾಲದ ಅಧಿವೇಶನದಲ್ಲಿ ಇದು ತಾತ್ಕಾಲಿಕವಾಗಿ ಬ್ರೇಕ್ ಬೀಳುತ್ತೆ ಅನ್ನೋ ಎಲ್ಲವೂ ಕೂಡ ಲಕ್ಷಣ ಇತ್ತು. ಆದರೆ ಮತ್ತಷ್ಟು ಕಾವೇರ್ತಾ ಇರೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಈಡು ಮಾಡ್ತಾ ಇರೋಂಥದ್ದು. ಅಂದರೆ ಯಾವಾಗ CM ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕೋಲ್ಡ್ ವಾರ್ ಇನ್ನೂ ಕಾಂಗ್ರೆಸ್ ವಲಯದಲ್ಲಿ ಇನ್ನೂ ಹೆಚ್ಚಾಗ್ತಾ ಇರೋಂಥದ್ದು. ಅಂದರೆ ಈಗಾಗಲೇ ಹೈಕಮಾಂಡ್ನಿಂದ ಸೂಚನೆ ಬಂದಿದೆ, ಯಾರು ಕೂಡ ಬಹಿರಂಗವಾಗಿ ಹೇಳಿಕೆ ಕೊಡಬೇಡಿ, ಬಡಿದಾಟಕ್ಕೆ ಫುಲ್ ಸ್ಟಾಪ್ ಹಾಕಬೇಕು ಅನ್ನೋದು ಹೈಕಮಾಂಡ್ ಕಡೆಯಿಂದ ಈಗಾಗಲೇ ಖಡಕ್ ಸೂಚನೆ ಬಂದಿದ್ರು ಕೂಡ ತಮ್ಮ ನಾಯಕರ ಪರವಾಗಿ ಈಗ ಹೇಳಿಕೆಯನ್ನು ಕೊಡುವುದು, ಜೊತೆಗೆ ಡಿನ್ನರ್ ಪಾಲಿಟಿಕ್ಸನ್ನು ಮಾಡುವುದು ಈಗ ಮುಂದೆ ಹೋಗ್ತಾ ಇರೋಂಥದ್ದು. ಅಂದರೆ ಒಂದು ಕಡೆ DCM ಬಣ, ಮತ್ತೊಂದು ಕಡೆ CM ಸಿದ್ದರಾಮಯ್ಯನವ್ರ ಬಣ. ಈಗಾಗಲೇ DCM DK ಶಿವಕುಮಾರ್ ಕೂಡ ತಮ್ಮ ಅತ್ಯಪ್ತ ಶಾಸಕರನ್ನು ಕರೆದು ಔತಣಕೂಟವನ್ನು ಏರ್ಪಡಿಸಿದ್ರು. ಅಲ್ಲೂ ಕೂಡ ಒಂದಿಷ್ಟು ರಾಜಕೀಯ ಚಟುವಟಿಕೆಗಳು ನಡೆದಿದ್ದಾನೆ ಅನ್ನೋದು ಕೂಡ ಆ ಮಾಹಿತಿಗಳು ಲಭ್ಯ ಆಗಿರುವಂಥದ್ದು. ಅಂದರೆ ಈಗಾಗಲೇ ಒಂದು ಕಡೆ DCM DK ಶಿವಕುಮಾರ್ ಯಾವಾಗ ಡಿನ್ನರ್ ಔತಣಕೂಟವನ್ನು ಕರೆದು ಅತ್ಯಾಪ್ತರ ಜೊತೆ ಮಾತುಕತೆ ನಡೆಸಿದ್ರು, ಅದಾದ ಬಳಿಕ ನಿನ್ನೆ ಮತ್ತೆ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಕೂಡ ಅವರು ಶಾಸಕರನ್ನು ಆಹ್ವಾನಿಸಿದ್ದು, ಅವ್ರಿಗೂ ಕೂಡ ಔತಣಕೂಟವನ್ನು ಏರ್ಪಡಿಸಿದ್ದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಯಾಕೆಂದರೆ ಈಗ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರೋದು ಪವರ್ ಶೇರಿಂಗ್ ವಿಚಾರ. ಅದರಲ್ಲೂ CM ಸ್ಥಾನ ಬದಲಾಗಬೇಕು ಅನ್ನೋದು ವಿಚಾರ ಸಾಕಷ್ಟು ಕೂಗಾಗ್ತಾ ಇದೆ. ಒಂದು ಕಡೆ ದೆಹಲಿಗೂ ಕೂಡ ಹೋಗಿ ಒಂದು ಟೀಮ್ ಹೈಕಮಾಂಡ್ ನಾಯಕರ ಭೇಟಿಗೆ ಸಾಕಷ್ಟು ಕಸರತ್ತನ್ನು ಮಾಡಿ ಬಂದಿರೋಂಥದ್ದು. ಈಗ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳು ಸಾಕಷ್ಟಿದೆ. ಕೆಲವೊಂದು ಉತ್ತರ ಕರ್ನಾಟಕ ಭಾಗದ ಶಾಸಕರು ಹೇಳ್ತಾ ಇದ್ರು, ನಮಗೆ ಅವಕಾಶ ಕೊಡ್ತಾ ಇಲ್ಲ ಯಾವುದಕ್ಕೂ ಚರ್ಚೆ ಮಾಡಲಿಕ್ಕೆ, ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೂ ಕೂಡ ನಮಗೆ ಆಗ್ತಾ ಇಲ್ಲ ಎಂಬ ನೋವನ್ನು ತೋಡ್ಕೊಳ್ತಾ ಇದ್ದಿತ್ತು. ಈ ಸಮಯದಲ್ಲಿ ಡಿನ್ನರ್ ಮೀಟಿಂಗ್ಗಳು ಅವಶ್ಯಕತೆ ಇತ್ತ ಎಂಬ ಕೂಗು ಕೂಡ ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಯಾಕೆಂದರೆ ಪ್ರತಿಯೊಬ್ಬ ನಾಯಕರು ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದು, ನಮ್ಮಲ್ಲಿ ಹೈಕಮಾಂಡ್ ನಾಯಕರು ಸ್ಟ್ರಾಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ, ಬೆಳವಣಿಗೆಗಳು ಆಗ್ತಾ ಇದ್ರು ಕೂಡ, ಯಾಕೆ ಹೈಕಮಾಂಡ್ ನಾಯಕರು ಇನ್ನೂ ಕೂಡ ಎಂಟ್ರಿ ಆಗಿಲ್ಲ, ಹೈಕಮಾಂಡ್ ನಾಯಕರು ಒಂದು ಸ್ಪಷ್ಟ ನಿರ್ಧಾರ ತೆಗೆದುಕೊಂಡಿಲ್ಲ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಈಡು ಮಾಡ್ತಾ ಇರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲೇ ಡಿನ್ನರ್ ಪಾಲಿಟಿಕ್ಸ್, ಒಂದು ಕಡೆ DCM DK ಶಿವಕುಮಾರ್ ಕೂಡ ತಮ್ಮ ಆಪ್ತರನ್ನ ಶಾಸಕರನ್ನ ಕರೆದು ಡಿನ್ನರ್ ಮೀಟಿಂಗನ್ನು ಏರ್ಪಡಿಸಿದಂಥದ್ದು. ಈ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಶಾಸಕರನ್ನ ಕರೆದು ಔತಣಕೂಟವನ್ನು ಏರ್ಪಡಿಸಿರೋದಂತು. ಎಲ್ಲೋ ಒಂದು ಕಡೆ ಇದು ನಂಬರ್ ಗೇಮ್ ಪ್ಲಾನ್ ಸ್ಟ್ರಾಟಜಿ ಆಗ್ತಾ ಇದೆಯಾ, ಅಂದರೆ ನಮ್ಮ ಕಡೆ ಇಷ್ಟಿಷ್ಟು ಶಾಸಕರಿದ್ದಾರೆ, ನಮ್ಮ ಕಡೆ ಇಷ್ಟಿಷ್ಟು ಶಕ್ತಿ ಇದೆ ಎಂಬ ಶಕ್ತಿ ಪ್ರದರ್ಶನ ಆಗ್ತಾ ಇದೆಯಾ ಎಂಬ ಚರ್ಚೆಗಳು ಕೂಡ